ಸುಜಾತ ಭಟ್ ಕಳ್ಳಾಟದ ಮತ್ತೊಂದು ಮೆಗಾ ಸ್ಟೋರಿ ಇದು. ರಿಪ್ಪನ್ಪೇಟೆಯಲ್ಲಿ ಸುಜಾತ ಭಟ್ ಕಳ್ಳಾಟ ಬಟಾ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಸ್ಫೋಟಿಸ್ತಾ ಇದೆ. ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಮಾಡ್ತಾ ಇದೆ. ಸುಜಾತ ಭಟ್ ಏನು ಈ ಅವರ ಒಂದು ಸ್ಟೋರಿ ಇದೀಗ ಬಟಾ ಬಯಲಾಗ್ತಾ ಇದೆ. ಸುಜಾತ ಭಟ್ ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸುಜಾತ ಭಟ್ ಕಳ್ಳಾಟ ಮತ್ತೊಂದು ಈಗ ಬಯಲಾಗ್ತಾ ಇದೆ. ರಿಪ್ಪನ್ಪೇಟೆಯಲ್ಲಿ ಸುಜಾತ ಭಟ್ ಕಳ್ಳಾಟ ಬಟಾ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಸ್ಫೋಟಿಸ್ತಾ ಇದೆ. ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಅಪ್ಡೇಟ್. ಸುಜಾತ ಭಟ್ ಕಳ್ಳಾಟ ಮತ್ತೊಂದು ಮೆಗಾ ಸ್ಟೋರಿ ಇದು. ಕಳ್ಳಾಟ ಇದೀಗ ಬಟಾ ಬಯಲಾಗಿದೆ. ರಿಪ್ಪನ್ಪೇಟೆಯಲ್ಲಿ ಸುಜಾತ ಭಟ್ ಅಲ್ಲಿ ಇದ್ದಿದ್ರು ಅನ್ನೋದು ಈಗ ಬಟಾ ಬಯಲಾಗಿರೋದು. ಸುಜಾತ ಭಟ್ ಹೇಳಿದ್ರು ರಿಪ್ಪನ್ಪೇಟೆಯಲ್ಲಿ ನಾನು ಇದ್ದೆ ಅಂತ. ಈಗ ಅದು ಕೂಡ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಈ ಕ್ಷಣದ ಮೇಜರ್ ಅಪ್ಡೇಟ್ ಇದು. ಸುಜಾತ ಭಟ್ ಏನೆಲ್ಲ ಸುಳ್ಳಿನ ಕಥೆಯನ್ನ ಕಟ್ಟಿದ್ರು ಅದು ರಾಜ್ಯದ ಜನರ ಮುಂದೆ ಅನಾವರಣವಾಗಿತ್ತು. ಅವರೇ ಸತ್ಯವನ್ನು ಒಪ್ಪಿಕೊಂಡಿದ್ರು ಸುಜಾತ ಭಟ್. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಅಪ್ಡೇಟ್ ಇದು. ಸುಜಾತ ಭಟ್ ಏನೆಲ್ಲ ಸುಳ್ಳಿನ ಕಥೆಯನ್ನ ಕಟ್ಟಿದ್ರಲ್ಲ ಅದು ಈಗ ರಾಜ್ಯದ ಜನರ ಮುಂದೆ ಅನಾವರಣ ಆಗಿತ್ತು. ಈಗ ಮತ್ತೊಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಸಹಕಾರ ಸಂಘದಲ್ಲಿ ಅಕೌಂಟ್ ಓಪನ್ ಮಾಡಿದ್ದ ಸುಜಾತ ಭಟ್ ಅನ್ನೋದು ಗೊತ್ತಾಗ್ತಾ ಇದೆ. ಸಹಕಾರ ಸಂಘದಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿದ್ರು. ಸುಜಾತ ಭಟ್ ಬದಲು ಸುಜಾತ ಬಾಳಿಗ ಅಂತ ಅದರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. 24 ವರ್ಷಗಳ ಹಳೆಯ ಫೋಟೋ ಹಾಗೂ ಸಾಲದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. 10 ಜನ ಮಹಿಳೆಯರು ಸೇರಿ ಒಂದು ಸಂಘವನ್ನ ರಚನೆ ಮಾಡಿದ್ರು. 2005ರಲ್ಲಿ ಸಂಘದಿಂದ 6,500 ರೂಪಾಯಿಯನ್ನು ಸಾಲ ಪಡೆದಿದ್ರು. ಸಂಘಕ್ಕೆ ಸಾಲ ವಾಪಸ್ ನೀಡದೆ ಸುಜಾತ ಭಟ್ ಪರಾರಿಯಾಗಿದ್ರು. ಸುಜಾತ ಸಾಲವನ್ನ ತೀರಿಸಿದ್ದ ಸಂಘದ ಇತರೆ ಸದಸ್ಯರು ನೋಡಿ ಸುಜಾತ ಭಟ್ ಅಲ್ಲಿ ಸಾಲವನ್ನ ಮಾಡಿದ್ರು. ಆ ಸಾಲವನ್ನ ತೀರಿಸಲಾಗದೆ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಅವರ ಅಕೌಂಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ. ಇದು ಸುಜಾತ ಬಾಳಿಗ ಅಂತ ಅವರ ಹೆಸರು ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಇಲ್ಲಿ ಸುಜಾತ ಭಟ್ ಅಂತ ಹೇಳ್ತಿದ್ದಾರೆ, ಅಲ್ಲಿ ಸುಜಾತ ಬಾಳಿಗ ಅಂತ. ಸಹಕಾರಿ ಸಂಘದಲ್ಲಿ ಅವರು ಸಾಲವನ್ನ ಪಡ್ಕೊಂಡಿದ್ರು. ಅವ್ರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಾ. 5,500 ಸಾಲವನ್ನ ಪಡೆದಿದ್ರು. ಆ ಸಾಲವನ್ನ ತೀರಿಸಲಾಗದೆ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ನಂತರ ಆ ಸಂಘದಲ್ಲಿ ಇತರೆ ಸದಸ್ಯರು ಇರ್ತಾರಲ್ಲ ಅವರು ಆ ಸಾಲವನ್ನ ಕಟ್ಟಿದ್ರು. ಆ ಸಾಲ ಏನು ಸಂಘವನ್ನ ಮಾಡಿದ್ರಲ್ಲ ಆ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದಾರೆ ಟಿವಿ ಸ್ಕ್ರೀನ್ ಮೇಲೆ. ಒಂದ್ ಕಡೆ ಸುಜಾತ ಭಟ್ ಸುಜಾತ ಬಾಳಿಗ ಅಂತ ಅವರ ಹೆಸರು, ಅದರಲ್ಲಿ ಬಾಳಿಗ ಅಂತ ಉಲ್ಲೇಖವಾಗಿದೆ. ಅವರ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಅಲ್ಲಿ 5,500 ಸಾಲವನ್ನ ಮಾಡಿದ್ರು. ಆ ಸಾಲವನ್ನ ತೀರಿಸಲಾಗದೆ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಸುಳ್ಳು ದಾಖಲೆಯನ್ನ ನೀಡಿ ಸುಜಾತ ಭಟ್ ಯಾಮಾರಿಸಿದ್ರು. ಈ ಒಂದು ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಬಿಗ್ ಎಕ್ಸ್ಪ್ಲೋಸ್ ಮಾಡ್ತಾ ಇದೆ. ಸುಜಾತ ಭಟ್ ಮತ್ತೊಂದು ಕಳ್ಳಾಟ ಇದೀಗ ಮತ್ತೆ ಬಯಲಾಗ್ತಾ ಇದೆ. ಸುಳ್ಳಿನ ಮೇಲೆ ಸುಳ್ಳನ್ನ ಹೇಳ್ತಾ ಇದ್ದಾರೆ. ರಾಜ್ಯದ ಜನರನ್ನ ನಂಬಿಸಿದ್ರು ಅನನ್ಯ ಭಟ್ ನನಗೆ ಮಗಳಿದ್ದಾಳೆ ಅಂತ. ಅದು ಕೂಡ ಈಗ ರಾಜ್ಯದ ಜನರ ಮುಂದೆ ಗೊತ್ತಾಯ್ತು. ಈಗ ಅವರ ಅಸಲಿ ಮುಖವಾಡ ಮತ್ತೆ ಬಯಲಾಗ್ತಾ ಇದೆ. ಸುಳ್ಳನ್ನು ಅನೇಕ ರೀತಿಯಾದಂತಹ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಸುಜಾತ ಭಟ್ ಅಂತ ಏನು ಧರ್ಮಸ್ಥಳದ ಪ್ರಕರಣದಲ್ಲಿ ಹೆಸರು ಕೇಳಿ ಬರ್ತಾ ಇದೆ, ಅವರು 1999ನೇ ಇಸ್ವಿಯಿಂದ 2007ರವರೆಗೂ ರಿಪ್ಪನ್ಪೇಟೆಯಲ್ಲಿದ್ದರು. ಆ ಸಂದರ್ಭದಲ್ಲಿ ರಿಪ್ಪನ್ಪೇಟೆ ಅವರ ಸುತ್ತಮುತ್ತ ಮನೆಯ ಅಕ್ಕಪಕ್ಕರನ್ನು ಸೇರಿಸಿಕೊಂಡು ತೇಜಸ್ವಿನಿ ಸ್ವಸಹಾಯ ಸಂಘ ಅಂತ ಒಂದು ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಆ ಸಂಘದ ಅಕೌಂಟ್ ಅನ್ನು ನಮ್ಮ ರಿಪ್ಪನ್ಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ತೆರೆದಿದ್ರು. ಹಾಗೂ ಸಂಘದಲ್ಲಿ ಸಾಲನೂ ಕೂಡ ಪಡೆದಿದ್ರು. 2005ನೇ ಇಸ್ವಿಯಲ್ಲಿ 6,500 ರೂಪಾಯಿ ಸಾಲ ಪಡೆದಿದ್ರು. ಆ ಸಾಲವನ್ನ 1 ವರ್ಷದ ವಾಯ್ದೆ ಇರುತ್ತೆ. 2007 ಸ್ಟಾರ್ಟಿಂಗ್ ಅಲ್ಲೇ ಅವರು ಈ ಊರಿಂದ ಊರು ಬಿಟ್ಟು ಬೆಂಗಳೂರಿಗೆಲ್ಲ ಹೋದ್ರು ಅಂತ ಸುದ್ದಿ ಆಯಿತು. ಕೊನೆಗೆ ಅಲ್ಲಿ ಸ್ವಸಹಾಯ ಸಂಘದ ಉಳಿದ ಸದಸ್ಯರುಗಳು ಅವರ ಸಾಲವನ್ನ ಪೂರ್ತಿ ಅವ್ರ ಕೈಯಿಂದ ಹಾಕಿ ಸಾಲವನ್ನ ತಿರುವಳಿ ಮಾಡಿರ್ತಾರೆ. ನಮ್ಮಲ್ಲಿ ಸುಜಾತ ಬಾಳಿಗರು ಇಲ್ಲಿ ಪ್ರಭಾಕರ್ ಪಿ ಬಾಳಿಗರ ಮನೆಯಲ್ಲಿ ಅವ್ರ ಜೊತೆ ಸಂಸಾರ ಮಾಡಿದಾಗ ಪ್ರಭಾಕರ್ ಬಾಳಿಗರು ನಮ್ದು ಒಂದು ವ್ಯಾಪಾರದ ಅಂಗಡಿ ಇತ್ತು. ಅಂಗಡಿ ಪಕ್ಕಕ್ಕೆ ಅವರು ಬಿಡಾಂಗಡಿ ಮಾಡಿದ್ರು. ನಾನು ಅವಾಗ ಅವ್ರನ್ನ ನೋಡಿದ್ದೆ ಹತ್ತಿರದಿಂದ ಮತ್ತು ಅವ್ರ ಮನೆಗೂ ನಾವು ಹೋಗಿದ್ವಿ. ಅವರ ನಾಯಿಯನ್ನ ಸಾಕಿದಾಗ ಆ ಸಂದರ್ಭದಲ್ಲೂ ಕೂಡ ನಾವು ಇದೇನು ನಾಯಿ ಮೇಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲೈವ್ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಇದೀಗ ಸುಜಾತ ಭಟ್ ಸುಳ್ಳಿನ ಮೇಲೆ ಸುಳ್ಳನ್ನ ಹೇಳಿದ್ದಾರೆ. ಈಗ ರಿಪ್ಪನ್ಪೇಟೆಯಲ್ಲಿ ಅವರು ಒಂದು ಸಹಕಾರಿ ಸಂಘದಲ್ಲಿ
ಸಾಲವನ್ನ ಪಡೆದ್ರು. ಅದನ್ನು ಸಾಲವನ್ನ ಪಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಈಗ ಅವ್ರದ್ದು ಒಂದೊಂದೇ ಮುಖವಾಡ ಬಯಲಾಗ್ತಾ ಇದೆ. ಏನಿದು ಕತೆ ಅಂತ? ಪ್ರವೀಣ್, ಏನಿ ಸುಜಾತಾ ಭಟ್ ಅವರು ಅನನ್ಯ ಭಟ್ ಅನ್ನೋ ಒಂದು ಹೊಸ ಸೃಷ್ಟಿಯನ್ನ ಮಾಡುವ ಮೂಲಕ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡಿದ್ರು. ತಮ್ಮ ಮಗಳು ಅನನ್ಯ ಭಟ್ ಮಿಸ್ ಆಗಿದ್ದಾಳೆ, ಅವಳ ಅಸ್ಥಿಯನ್ನ ಕೊಡಿ, ನಾನು ಅದನ್ನ ಅಂತ್ಯ ಸಂಸ್ಕಾರ ಮಾಡುವ ಅಂದ್ರೆ ವಿಧಿವಿಧಾನ ಪ್ರಕಾರ ನಾನು ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಹೇಳಿ ಒಂದು ದೊಡ್ಡ ಹೈಡ್ರಾಮಾವನ್ನ ಮಾಡುವ ಮೂಲಕ ಇಡೀ ರಾಜ್ಯದ ಜನರ ಗಮನ ಸೆಳೆಯುವಂತಹ ಕೆಲಸವನ್ನ ಈ ಸುಜಾತಾ ಭಟ್ ಮಾಡಿದ್ರು. ಇದಾದ ನಂತರದಲ್ಲಿ ಒಂದೊಂದಾಗಿ ಆಕೆಯ ಒಂದು ಕರಾಳ ಮುಖಗಳು ಕೂಡ ಬೆಳಕಿಗೆ ಬರ್ತಾ ಇದ್ವು. ಅದರಲ್ಲಿ ಈ ರಿಪ್ಪನ್ಪೇಟೆಯಲ್ಲಿ 2005ರಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ನಲ್ಲಿ ಇವರು ಸಾಲವನ್ನ ಮಾಡ್ಕೊಂಡಿರ್ತಾರೆ. ತಾನು ವಾಸವಿದ್ದಂತಹ ಮನೆಯ ಅಕ್ಕಪಕ್ಕದಲ್ಲಿರುವಂತಹ ಹೆಣ್ಣು ಮಕ್ಕಳ ಜೊತೆಗೆ ಸೇರಿಕೊಂಡು ಒಂದು ಸಂಘ ಕಟ್ಟಿಕೊಂಡು ಅಲ್ಲಿ ಒಂದು ಸಂಘದ ಹೆಸರಲ್ಲಿ ಒಂದು ಸಾಲ ಪಡೆದುಕೊಂಡಿರ್ತಾರೆ. ಆದ್ರೆ ಆ ಸಾಲವನ್ನ ಮರುಪಾವತಿ ಮಾಡದೆ 2006-7ರಲ್ಲಿ ಈ ಒಂದು ಸುಜಾತಾ ಆ ಒಂದು ರಿಪ್ಪನ್ಪೇಟೆ ಬಿಟ್ಟು ಬೆಂಗಳೂರಿಗೆ ಬಂದಿರೋದು ಕೂಡ ಗೊತ್ತಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಈ ಒಂದು ಸುಜಾತಾ ಭಟ್ ಅವರು 2003ರಲ್ಲೇ ನಾನು ಕೋಲ್ಕತ್ತಾಕ್ಕೆ ಹೋಗಿದ್ದೆ, ನನ್ನ ಮಗಳು ಅನನ್ಯ ಭಟ್ ಜೊತೆಗೆ ನಾನು ಕೋಲ್ಕತ್ತಾದಲ್ಲಿ ವಾಸವಾಗಿದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಹೇಳಿಕೊಂಡಿದ್ಲು. ಆದ್ರೆ 2005ರಲ್ಲಿ ಹೇಗೆ ಇವರು ರಿಪ್ಪನ್ಪೇಟೆಯಲ್ಲಿ ಸಂಘ ಕಟ್ಟಿ ಆ ಸಂಘದಿಂದ ಸಾಲವನ್ನ ಪಡೆದು ಒಂದು ಬ್ಯಾಂಕ್ ಅಲ್ಲಿ ಸಾಲ ಕಟ್ಟದೆ 2007ರಲ್ಲಿ ಹೇಗೆ ಇವರು ಬೆಂಗಳೂರಿಗೆ ಬಂದ್ರು ಅನ್ನೋ ಕೂಡ ಈಗ ಒಂದು ಅನುಮಾನ ಸೃಷ್ಟಿಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಹಕಾರಿ ಬ್ಯಾಂಕ್ ನ ಅಧ್ಯಕ್ಷರು ಕೂಡ ಈಗ ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿದ್ರು. ಈ ಸುಜಾತಾ ಭಟ್ ಅವರು ಸುಜಾತಾ ಬಾಳಿಗ ಅನ್ನೋ ಹೆಸರಲ್ಲಿ ಸಂಘವನ್ನ ಒಂದು ನೋಂದಣಿ ಮಾಡಿಕೊಂಡು ನಮ್ಮ ಬ್ಯಾಂಕ್ ಅಲ್ಲಿ ಸಾಲ ಪಡೆದುಕೊಂಡಿದ್ರು. ಸಾಲವನ್ನ ಮರುಪಾವತಿ ಮಾಡದೆ ಇವರು ಬೆಂಗಳೂರಿಗೆ 2007ರಲ್ಲಿ ಓಡಿ ಹೋಗಿದ್ರು. ಆ ಒಂದು ಪಡೆದಿರುವಂತಹ ಸಾಲವನ್ನ ಉಳಿದಂತಹ ಒಂದು ಮಹಿಳಾ ಸದಸ್ಯರು ಪಾವತಿ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂತೇಳಿ ನೇರವಾಗಿ ಸುಜಾತಾ ಭಟ್ ಅವರ ಮತ್ತೊಂದು ಕರಾಳ ಮುಖವನ್ನ ಹೊರಹಾಕುವಂತಹ ಕೆಲಸ ಮಾಡಲಾಗಿದೆ. ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಸುಜಾತಾ ಭಟ್ ಅವರು ತಮ್ಮ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಒಂದ್ ಕಡೆ ಸುಜಾತಾ ಬಾಳಿಗ ಅಂತ ಹೇಳಿ ಲೋನ್ ಪಡೆದುಕೊಂತಾರೆ, ಮತ್ತೊಂದು ಕಡೆ ಸುಜಾತಾ ಭಟ್ ಅಂತ ಇದೆ, ಮತ್ತೊಂದು ಕಡೆ ಸುಜಾತಾ ರಂಗಪ್ರಸಾದ್ ಅಂತ ಇದೆ. ಹೀಗೆ ಹಂತ ಹಂತದಲ್ಲೂ ಕೂಡ ತಮ್ಮ ಹೆಸರನ್ನ ಬದಲಾವಣೆ ಮಾಡಿಕೊಂಡು ನಂತರದಲ್ಲಿ ಅನನ್ಯ ಭಟ್ ಅನ್ನು ಒಂದು ಕತೆ ಕಟ್ಟುವ ಮೂಲಕ ಇಡೀ ರಾಜ್ಯದ ಜನರ ಒಂದು ಸಿಂಪತಿ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ರು. ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಆರೋಪಿಯಾಗಿ ನಿಂತಿರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ ತಮ್ಮೆಲ್ಲ ಮಾಹಿತಿಗೆ. ಸುಜಾತಾ ಭಟ್ ಕಳ್ಳಾಟದ ಮತ್ತೊಂದು ಮೆಗಾ ಸ್ಟೋರಿ ಇದು. ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಭಟ್ ಕಳ್ಳಾಟ ಬಟಾ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಮಾಡ್ತಾ ಇದೆ ಸುಜಾತಾ ಭಟ್ ಈ ಅವರ ಒಂದು ಸ್ಟೋರಿ ಇದೀಗ ಬಟಾ ಬಯಲಾಗ್ತಾ ಇದೆ. ಸುಜಾತಾ ಭಟ್ ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸುಜಾತಾ ಭಟ್ ಕಳ್ಳಾಟ ಮತ್ತೊಂದು ಈಗ ಬಯಲಾಗ್ತಾ ಇದೆ. ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಭಟ್ ಕಳ್ಳಾಟ ಬಟಾ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಅಪ್ಡೇಟ್. ಸುಜಾತಾ ಭಟ್ ಕಳ್ಳಾಟ ಮತ್ತೊಂದು ಮೆಗಾ ಸ್ಟೋರಿ ಇದು. ಕಳ್ಳಾಟ ಇದೀಗ ಬಟಾ ಬಯಲಾಗಿದೆ. ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಭಟ್ ಅಲ್ಲಿ ಇದ್ದಿದ್ರು ಅನ್ನೋದು ಈಗ ಬಟಾ ಬಯಲಾಗಿರೋದು. ಸುಜಾತಾ ಭಟ್ ಹೇಳಿದ್ರು ರಿಪ್ಪನ್ಪೇಟೆಯಲ್ಲಿ ನಾನು ಇದ್ದೆ ಅಂತ. ಈಗ ಅದು ಕೂಡ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಈ ಕ್ಷಣದ ಮೇಜರ್ ಅಪ್ಡೇಟ್ ಇದು. ಸುಜಾತಾ ಭಟ್ ಏನೆಲ್ಲ ಸುಳ್ಳಿನ ಕಥೆಯನ್ನ ಕಟ್ಟಿದ್ರು ಅದು ರಾಜ್ಯದ ಜನರ ಮುಂದೆ ಅನಾವರಣವಾಗಿತ್ತು. ಅವರೇ ಸತ್ಯವನ್ನು ಒಪ್ಪಿಕೊಂಡಿದ್ರು ಸುಜಾತಾ ಭಟ್.